ಕನ್ನಡದಲ್ಲಿ ಈ ಬಾರಿಯ ಚುನಾವಣೆ ಯಾವ ತರ ಟ್ವಿಸ್ಟ್ ಗಳನ್ನ ನೀಡಬಹುದು ಅನ್ನೋದೇ ಎಲ್ಲರಲ್ಲಿರೋ ಕುತೂಹಲ. ಆದ್ರೆ ಒಂದು ಬಿಗ್ ಬ್ರೇಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಸುನಾಮಿ ಅಪ್ಪಳಿಸುತ್ತೆ ಅಥವಾ ಬಿರುಗಾಳಿ ಬೀಸುತ್ತೆ. ಹಾಗಂತ ನಾವು ಹೇಳ್ತಾ ಇಲ್ಲ, ಅಭಿಮಾನಿಗಳು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಎಸ್, ಶ್ರೀರಾಮ ಸೇನೆಯ ನಾಯಕ ಪ್ರಮೋದ್ ಮುತಾಲಿಕ್ ಭಟ್ಕಳದಲ್ಲಿ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ ಅನ್ನೋದು ಸಂಚಲನವನ್ನೇ ಸೃಷ್ಟಿ ಮಾಡ್ತಿದೆ. ರಾಜಕೀಯಕ್ಕೆ ಟೈಗರ್ ಎಂಟ್ರಿ. ಭಟ್ಕಳ ಕ್ಷೇತ್ರದಿಂದ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ. ಈ ಬಾರಿಯ ಎಲೆಕ್ಷನ್ನಲ್ಲಿ ಸಿಂಹಗರ್ಜನೆ. ಸಮಾಜ ಸೇವೆಗೆ ಶ್ರೀರಾಮನ ಹೊಸ ಅವತಾರ. ಎಸ್, ಇದು ರಾಜಕೀಯ ಬೆಳವಣಿಗೆಗಳಲ್ಲೇ ಭರ್ಜರಿಯಾದಂತಹ ಟ್ವಿಸ್ಟ್ ಅಂತ ಹೇಳಬಹುದು. ಶ್ರೀರಾಮ ಸೇನೆಯ ನಾಯಕ ಪ್ರಮೋದ್ ಮುತಾಲಿಕ್ ಈ ಬಾರಿಯ ಎಲೆಕ್ಷನ್ಗೆ ನಿಲ್ತಾರೆ ಎನ್ನುವಂತಹ ಮಾಹಿತಿ ನೂತನ ಟಿವಿಗೆ ಲಭ್ಯವಾಗಿದೆ. ಸಾಮಾಜಿಕ ಹೋರಾಟಗಾರ, ಆಕ್ರಮಣಕಾರಿ ಮನೋಭಾವ, ದಿಟ್ಟತನ, ನೇರ ನುಡಿಯಿಂದಲೇ ಹೆಸರುವಾಸಿಯಾದಂತಹ ಪ್ರಮೋದ್ ಮುತಾಲಿಕ್ ಭಟ್ಕಳ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಲ್ತಾರೆ ಅನ್ನೋದು ನಿಜಕ್ಕೂ ಸಂಚಲನವನ್ನ ಸೃಷ್ಟಿ ಮಾಡಿರುವಂತದ್ದು. ಚುನಾವಣೆಯಲ್ಲಿ ಒಟ್ಟು 4 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನ ಮುತಾಲಿಕ್ ಆಯ್ದುಕೊಳ್ತಾರೆ. ಪ್ರಮುಖವಾಗಿ ಭಟ್ಕಳವನ್ನೇ ಆಯ್ದುಕೊಳ್ಳುವ ಒಲವು ತೋರಿದ್ದಾರೆ ಎಂಬುದು ಸದ್ಯ ಶ್ರೀರಾಮ ಸೇನೆಯ ಕಾರ್ಯಕರ್ತರಿಂದ ತಿಳಿದು ಬಂದಿರೋ ಮಾಹಿತಿ. ಭಟ್ಕಳದಲ್ಲಿ ಮುತಾಲಿಕ್ ಬಿರುಗಾಳಿ. ಎದುರಾಳಿಗಳಿಗಿದೆ ಮುತಾಲಿಕ್ ಭೀತಿ. ಸೂಕ್ಷ್ಮ ಪ್ರದೇಶ ಎನಿಸಿಕೊಂಡಿರುವ ಭಟ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಕಣಕ್ಕಿಳಿದಿದ್ದಾರೆ ಎನ್ನುವ ವಿಚಾರ ಬಿರುಗಾಳಿ ಎಬ್ಬಿಸೋ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಇನ್ನು ಮುತಾಲಿಕ್ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆದ್ರೆ ಉಳಿದ ಪಕ್ಷಗಳಿಗೆ ಅದರ ಭೀತಿ ತಗುಲಿದ್ರೂ ಆಶ್ಚರ್ಯವೇನಿಲ್ಲ. ನನಗೆ ಆ